ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ. ನಮ್ಮ ಹಳ್ಳಿ ಕಡೆ ಕೊಬ್ಬರಿ ಚಿನ್ನಿನ ಯಾವ ರೀತಿ ಮಾಡ್ತೀವಿ ಅಂದರೆ ನೋಡ್ಕೊಂಡು ಬರೋಣ. ತುಂಬ ರುಚಿಕರವಾದಂತಹ ಒಂದು ಕೊಬ್ಬರಿ ಚಿನ್ನಿ ಮತ್ತು ಕರ್ದಂಟು ಈ ರೀತಿ ಎಲ್ಲ ಹೆಸರುಗಳಿದ್ದಾವೆ. ಇದಕ್ಕೆ ತುಂಬ ಸಿಂಪಲ್ಲಾಗಿ ಮಾಡಬಹುದು. ಬನ್ನಿ ಅದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಬೌಲ್ ಆಗುವಷ್ಟು ಸಕ್ಕರೆ ಹಾಕಿದ್ದೀವಿ ಮತ್ತು ತಿರ್ಗಾ ಒಂದು ಸ್ವಲ್ಪ ಕಾಲು ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೀವಿ. ಯಾಕಪ್ಪ ಅಂತಂದರೆ ಇದು ನಾನು ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ತೊಗೊಂಡಿರೋದು 1/4 ಕಪ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ 1/4 ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀವಿ. ನೋಡ್ತಿರ್ಬೋದು, ಕರೆಕ್ಟಾಗಿ 1/4 ಕಪ್ಪು. ನೀವು 1.5 ಕಪ್ ಆದರೂ ತೊಗೊಳ್ಳಿ, ಅದಕ್ಕೆ 1.5 ಕಪ್ಪು ಪುಟಾಣಿ ಹಿಟ್ಟನ್ನು ತೊಗೋಬೇಕಾಗತ್ತೆ. ಅಂದರೆ ಟೋಟಲಾಗಿ 1 ಕಪ್ಪಿಗೆ 1 ಕಪ್ಪು ನಮಗೆ ಸರಿಸಮಾನವಾಗಿ ಸಕ್ಕರೆನ ತೊಗೋಬೇಕಾಗತ್ತೆ. ಇಲ್ಲಿ ಅರ್ಧ ಕಪ್ಪಷ್ಟು ನಾನಿಲ್ಲಿ ನೀರು ಹಾಕಿರೋವಂಥದ್ದು, ಅರ್ಧ ಕಪ್ಪಷ್ಟು ನೀರು ಹಾಕಿರೋದು. ಇವಾಗ ಚೆನ್ನಾಗಿ ಪಾಕ ಬರಬೇಕು. ಇದು ನೀಟಾಗಿ ಪಾಕ ಆದಮೇಲೆ ನಾವು ಆಮೇಲೆ ಹೇಳೋಣ. ಏನಪ್ಪ ಅಂತಂದ್ರೆ ನಾನು ಹಿಟ್ಟು ಮಿಕ್ಸಿ ಮಾಡಬೇಕಾದ್ರೇ ಸ್ವಲ್ಪ ಏಲಕ್ಕಿನ ಮಿಕ್ಸ್ ಮಾಡಿದ್ದೀವಿ. ನೀವು ಕೂಡ ಹಿಟ್ಟನ್ನು ಮಿಕ್ಸಿ ಮಾಡ್ಕೋಬೇಕಾದ್ರೆ ಏಲಕ್ಕಿ ಪೌಡ್ರ್ ಮತ್ತು ಶುಂಠಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ. ಇಲ್ಲಿ ನೋಡ್ತಿರ್ಬೋದು, ಸದ್ಯಕ್ಕೆ 1 ಎಳೆ ಪಾಕ ಬಂದಿದೆ. ಇದು ನೀಟಾಗಿ ಪಾಕ ಬರಬೇಕು ಸ್ನೇಹಿತರೆ. ನೋಡ್ತಾ ಇರ್ಬೋದು, ನೀಟಾಗಿ ಪಾಕ ಬಂದಾದಮೇಲೆ ನಮಗೆ ಈ ಒಂದು ಕೊಬ್ಬರಿ ಚಿನ್ನಿ ಮತ್ತು ಕರ್ದಂಟು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಎಳೆ ಪಾಕ ಬಂದರೂ ಕೂಡ ನಮಗೆ ಕರೆಕ್ಟಾಗಿ ಕರ್ದಂಟು ಸಿಗೋದಿಲ್ಲ. ನೀಟಾಗಿ ಪಾಕ ಬರಬೇಕು. ನೋಡ್ತಾ ಇರ್ಬೋದು ಎಳೆಯಾಗಿ ಯಾವ ರೀತಿ ಬರ್ತಾಯಿದೆ ಅಂತ. ಇದು ಪಾಕದ ಒಂದು ಮೆಜರ್ಮೆಂಟು. ಇವಾಗ ಕರೆಕ್ಟಾಗಿ ಪಾಕ ಸಿಗ್ತಾ ಇದೆ ಸ್ನೇಹಿತರೆ, ಆರಾಮಾಗಿ ಪಾಕ ಬಂದಿದೆ. ಇವಾಗ ಇದನ್ನು ಒಂದು ಸರಿ ಬಿಟ್ಟು ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಪಕ್ಕ ಬಂದಿದೆ ಅಂತ ಆದಮೇಲೆ ನೀವು ಈ ಒಂದು ಹಿಟ್ಟನ್ನು ಕೂರಿಸ್ಬೇಕಾಗತ್ತೆ. ಓಕೆನಾ? ಇವಾಗ ಇದು ಆದಮೇಲೆ ಏನಪ್ಪ ಅಂತಂದರೆ ಅದಕ್ಕೂ ಮುಂಚೆ ನಾನಿಲ್ಲಿ ಬೌಲಿಗೆ ಒಂದಿಷ್ಟು ಪ್ಲೇಟ್ಗಳಿಗೆ ಆಯಿಲ್ ಹಚ್ಚಿ ಇಟ್ಕೋಬೇಕಾಗತ್ತೆ. ಯಾಕಂತಂದರೆ ನಾವು ಕರ್ದಂಟು ಮಾಡಬೇಕು ಅಂತಂದರೆ ಪ್ಲೇಟ್ಗಳಿಗೆ ಆಯಿಲ್ ಹಚ್ಚಿ ಇಟ್ಕೊಂಡ್ರೆ ಸಡನ್ನಾಗಿ ಹಾಕಲಿಕ್ಕೆ ಈಸಿ ಆಗುತ್ತೆ. ಹಿಟ್ಟು ಕರೆಕ್ಟಾಗಿ ನಾವು ಇಲ್ಲಿ 1/4 ಕಪ್ಪಷ್ಟು ತೊಗೊಂಡಿದ್ವಿ. ನೋಡ್ತಾ ಇರ್ಬೋದು, ದೊಡ್ಡ ಪರತದಲ್ಲಿ ನಾನು ಆಯಿಲ್ ಹಚ್ಚಿ ಇಟ್ಕೊಂಡಿದ್ದೀವಿ. ಎಷ್ಟಾಗ್ಬೋದು ಅಂದಾಜಿನ ಪ್ರಕಾರ ಅಂದರೆ ಒಂದು 2ರಿಂದ 3 ಪ್ಲೇಟ್ ಆಗ್ಬೋದು. ಇಲ್ಲಿ ದೊಡ್ಡದೊಂದು ಪರತನ ತೊಗೊಂಡಿದ್ದೀವಿ. ಸ್ವಲ್ಪ ಕೊಬ್ಬರಿ ತುರಿನ ತೊಗೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಸ್ವಲ್ಪ ಹಾಕ್ಲಿಕ್ಕೆ ಬೇಕು. ಪಾಕ ಬರೋಕ್ಕಿಂತ ಮುಂಚೆ ಇದಷ್ಟನ್ನು ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಕಡಲೆ ಅಂದರೆ ಪುಟಾಣಿ ಹಿಟ್ಟು ಮಿಕ್ಸಿ ಮಾಡಿ ಇಟ್ಕೋಬೇಕು, ಮತ್ತು ಕೊಬ್ಬರಿ ತುರಿ ಮಾಡಿಟ್ಕೋಬೇಕು, ಮತ್ತು ಏಲಕ್ಕಿನ ಅದರೊಳಗಡೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ ಅಷ್ಟೇ. ಬೇಕಾದರೆ ನೀವು ಆಮೇಲೆ ಬೇಕಾದರೂ ಹಾಕ್ಕೋಬೋದು. ಹಿಟ್ಟು ಹಾಕಿ ಪಾಕದಲ್ಲಿ ಮಿಕ್ಸ್ ಮಾಡ್ತೀವಲ್ವ, ಆವಾಗ ಬೇಕಾದರೂ ಹಾಕ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ಪಾಕ ಆಲ್ರೆಡಿ ಬರ್ತಾಯಿದೆ ಸ್ನೇಹಿತರೆ. ಆ ಪಾಕ ಬರೋದು ನಿಮಗೆ ಗೊತ್ತಾಗಲ್ಲ ಅಂತಂದರೆ ಈ ಒಂದು ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ನಿಮಗೆ ಪಾಕ ತೆಗೆಯೋದು 100% ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಒಂದೊಂದು ಡ್ರಾಪ್ ಬೀಳುತ್ತೆ ಅಲ್ವ ಕೆಳಗಡೆ, ಅದ್ರ ಗುಂಟನೆ ನೀಟಾಗಿ ಎಳೆ ರೀತಿ ಬರಬೇಕು. ಕಾಣಿಸ್ತಾ ಇದೆಯಾ ನಿಮಗೆ? ಈ ಒಂದು ಎಳೆ ರೀತಿ ಬಂತು ಅಂತಂದರೆ ಪಾಕ ಬಂದಿದೆ ಅಂತ ಅರ್ಥ ಸ್ನೇಹಿತರೆ. ಕೊನೆಯದಾಗಿ ನೋಡ್ತಾ ಇರ್ಬೋದು ಎಷ್ಟು ಎಳೆ ಬರುತ್ತೆ ಅಂತ. ಕಾಣಿಸ್ತಾ ಇದೆಯಲ್ಲ, ಆ ರೀತಿ ಬಂದಾಗ ನಮಗೆ ಪಾಕ ಬಂದಿದೆ ಅಂತ ಅರ್ಥ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆ ಪಾಕನ ಕೆಳಗಡೆ ಇಳಿಸ್ಕೊಂಡಾದ್ಮೇಲೆ ಇವಾಗ ಆ ಹಿಟ್ಟನ್ನು ಒಬ್ಬರು ಸಹಾಯ ತೊಗೊಂಡು ಈ ರೀತಿ ಉದುರಿಸ್ಕೋಬೇಕಾಗುತ್ತೆ. ಅಷ್ಟು ಒಮ್ಮೆರೆ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಗಂಟುಗಳು ಆಗೋದೇ ಒಂದು ರೀತಿಲಿ ನಾವು ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಉದುರು ಹಾಕ್ಕೊತ ಇರಬೇಕು. ಇನ್ನೊಬ್ಬರ ಜೊತೆಗಿದ್ದರೆ ಬೆಸ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಗಂಟುಗಳು ಆಗಬಾರ್ದು. ಗಂಟುಗಳು ಆಗದೇ ನಾವಿಲ್ಲಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಹಾಕ್ಕೊಂಡ ಮತ್ತೇನಪ್ಪ ಅಂತಂದರೆ ಕರೆಕ್ಟಾಗಿ ನಾವು 1/4 ಕಪ್ ಆಗೋವಷ್ಟು ಸಕ್ಕರೆ ತೊಗೊಂಡಿದ್ವಿ, 1/4 ಕಪ್ ಆಗೋವಷ್ಟು ಹಿಟ್ಟನ್ನು ತೊಗೊಂಡಿದ್ವಿ. ಇದು ಕರೆಕ್ಟಾಗಿ ಆಗುತ್ತೆ. ಒಂದು ಚೂರು ಕೂಡ ವ್ಯತ್ಯಾಸ ಅನ್ನೋದು ಬರೋದಿಲ್ಲ. ಈ ಒಂದು ಮೆಜರ್ಮೆಂಟ್ ನೀವು ಪಕ್ಕ ಒಂದು ಫಾಲೋ ಮಾಡಿದ್ರಿ ಅಂತಂದರೆ ಯಾವುದೇ ರೀತಿ ಗಟ್ಟಿಯಾಗಲಿ ಮತ್ತು ಸ್ಮೂತ್ ಆಗಲಿ ಆಗೋದಿಲ್ಲ. ಗಟ್ಟಿ ಯಾವಾಗ ಆಗುತ್ತೆಪ್ಪ ಅಂತಂದರೆ ಪಾಕ ಜಾಸ್ತಿ ಬಂದಾಗ, ಹೈ ಪಾಕ ಬಂದಾಗ, ಅಂದರೆ ನಾವು ಪಾಕ ತೆಗಿಬೇಕಾದ್ರೆ ಹೇರಾಗಿ ತೊಗೊಂಡ್ಬಿಟ್ಟಿರ್ತೀವಿ, ಒಂದೊಂದು ಸರಿ ಗೊತ್ತಾಗೋದಿಲ್ವ ಅಲ್ವಾ. ಆವಾಗ ತೊಗೊಂಡ್ರೆ ಮಾತ್ರ ನಮಗೆ ಗಟ್ಟಿಯಾಗಿ ಬಂದುಬಿಡುತ್ತೆ.
ಒಂದು ಕರದಂಟು. ನಾವಿವಾಗ ತೋರಿಸಿದ್ನಲ್ವ ಅದೇ ಮೆಜರ್ಮೆಂಟಲ್ಲಿ ನೀವು ಸಕ್ಕರೆ ಪಾಕ ತೊಗೊಂಡ್ವಿ ಅಂತಂದರೆ ಮೃದುವಾಗಿ ತುಂಬ ಸಾಫ್ಟಾಗಿ ಕರದಂಟು ಮತ್ತು ಅಥವಾ ಕೊಬ್ಬರಿ ಚಿನ್ನಿ ರೆಡಿಯಾಗುತ್ತೆ. ಇವಾಗ ಗಟ್ಟಿ ಆಗ್ತಾ ಬಂತು. ಕೊನೆಯದಾಗಿ ಇನ್ನು ಸ್ವಲ್ಪ ಇದೆ, ಅದು ಅಷ್ಟು ಕೂಡ ಹಿಟ್ಟನ್ನು ಹಾಕಿ ಕಲಿಸ್ಬೇಕಾಗುತ್ತೆ ಸ್ನೇಹಿತರೆ. ಇವಾಗ ನೋಡ್ತಾ ಇರ್ಬೋದು, ನೀಟಾಗಿ ಕೆಳಗಡೆ ಇಳಿಸ್ಕೊಂಡು ನಾವು ಈ ಒಂದು ಪ್ರೊಸೆಸನ್ನು ಪಾಲಿಸ್ಬೇಕಾಗತ್ತೆ. ನೀಟಾಗಿ ಹಾಕಬೇಕಾಗುತ್ತೆ. ಒಂದೇ ಸಲ ಹಾಕ್ಬೋದಲ್ವ ಅಂತ ಅಂದ್ಕೋಬೋದು, ಬಟ್ ಒಂದೇ ಸಲ ಹಾಕೋದ್ರಿಂದ ತುಂಬ ಗಂಟುಗಳಾಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪನೇ ಈ ರೀತಿ ಕೈಲಿಂದ ಉದುರಿಸ್ಕೊಂಡ್ರೆ ನಮ್ಗೆ ಯಾವುದೇ ರೀತಿ ಗಂಟುಗಳು ಬರೋದಿಲ್ಲ. ಆ ರೀತಿ ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಫೈನಲಾಗಿ ಹಿಟ್ಟು ಖಾಲಿ ಆಯಿತು. ಆಲ್ರೆಡಿ ನಾವು ಪ್ಲೇಟ್ಗಳಿಗೆ ಆಯಿಲ್ ಹಚ್ಚಿ ಇಟ್ಕೊಂಡಿದ್ದೀವಲ್ವ, ದೊಡ್ಡದೊಂದು ಪಾತ್ರೆ ಮತ್ತು ಇನ್ನೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಅಪ್ಪಿತಪ್ಪಿಯು ಉಳಿಯಿತು ಅಂತಂದರೆ ಇನ್ನೊಂದು ಪ್ಲೇಟಿಗೆ ಬೇಕಾದರೂ ಕೂಡ ನೀವು ಹಾಕ್ಕೋಬೋದು. ಯಾಕಂದರೆ ತುಂಬ ದಪ್ಪ ಮಾಡೋಕ್ಕೆ ಹೋಗಬೇಡಿ. ತುಂಬ ದಪ್ಪ ಆದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಪೀಸಸ್ಸು ತಿನ್ನೋದು ಕೂಡ ಆಗೋದಿಲ್ಲ. ಸ್ವಲ್ಪ ತೆಳುವಾಗಿ ಬಂದರೆ ತುಂಬ ರುಚಿ ಕೂಡ ಬರುತ್ತೆ ಮತ್ತು ದಪ್ಪ ಅಂತ ಅನಿಸ್ಕೊಳ್ಳೋದಿಲ್ಲ, ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸದ್ಯಕ್ಕೆ 2 ಪ್ಲೇಟ್ಗಳಲ್ಲಿ ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ. ಯಾಕಂದರೆ ಅಂದಾಜಿನ ಪ್ರಕಾರ ಒಂದು 2 ಪ್ಲೇಟಿಗೆ ಹಾಕ್ಬೋದು. ಮಿಕ್ಕಿ ಒಂದು ವೇಳೆ ಉಳಿತು ಅಂತಂದ್ರೆ ಕೂಡ ನಾವು ಇನ್ನೊಂದು ಪ್ಲೇಟಿಗೆ ಬೇಕಾದರೂ ಹಾಕ್ಕೋಬೋದು. ಇಷ್ಟೇ ತೆಳುವಾಗಿ ನಾನಿಲ್ಲಿ ಹಾಕಿರೋದು. ಇನ್ನೊಂದು ಪ್ಲೇಟಿಗೆ ಕೂಡ ಆಯಿಲ್ ಹಚ್ಚಿ ಇಟ್ಟಿದ್ದೆ, ಅದಕ್ಕೆ ಕೂಡ ನಾನಿಲ್ಲಿ ಹಾಕಿರುವಂಥದ್ದು. ಇನ್ನೂ ಸ್ವಲ್ಪ ಮಿಕ್ಕಿತ್ತು ಸ್ನೇಹಿತರೆ. ಮತ್ತು ಇನ್ನೊಂದು ಸ್ಟೀಲ್ ಪ್ಲೇಟಿಗೆ ನಾವು ಹಾಕಿಟ್ವಿ. ನೋಡ್ತಿರ್ಬೋದು, ಆಲ್ರೆಡಿ ಡ್ರೈ ಆಗ್ತಾ ಬಂತು. ಮಿಕ್ಕಿತ್ತಲ್ವ, ಅದನ್ನು ಈ ಪ್ಲೇಟಿಗೆ ಹಾಕಿಟ್ವಿ. ಎಲ್ಲ ಡ್ರೈ ಆಯಿತು ಆರಾಮಾಗಿ. ಅಂದರೆ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಬಿಸಿ ಇರುವಾಗಲೇ ಇಲ್ಲಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಕಟ್ ಆಗುತ್ತೆ. ಅದಕ್ಕೋಸ್ಕರ ಪೀಸ್ ಬೇಕಾದರೂ ಆಮೇಲೆ ತೆಗಿಬೋದು, ಬಟ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಇವಾಗಲೇ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಪೀಸ್ಗಳು ಆಗುತ್ತೆ. ಅಷ್ಟೇನಿಲ್ಲ, ತುಂಬ ಗಟ್ಟಿ ಆದಮೇಲೆ ಪೀಸ್ಗಳು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಅಷ್ಟೇ ಏನಿಲ್ಲ. ಸ್ವಲ್ಪ ಇನ್ನು ಬಿಸಿ ಇದೆ ಸ್ನೇಹಿತರೆ. ಆಲ್ರೆಡಿ ನೋಡ್ತಾ ಇರ್ಬೋದು ಪೀಸ್ ಹೆಂಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಕರದಂಟು ಬಂದಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಮಾಡುವಂಥ ಒಂದು ಮಕ್ಕಳಿಗೆ ಮಾಡಿಕೊಡುವಂಥ ಸ್ವೀಟು ಈ ಒಂದು ಕರದಂಟು ಅಥವಾ ಕೊಬ್ಬರಿ ಚಿನ್ನಿ. ಈಗ ಇದಕ್ಕೆ ಒಂದು ಎರಡು ರೀತಿಲಿ ಹೆಸರು ಇದ್ದಾವೆ. ಒಂದೊಂದು ಕಡೆ ಒಂದೊಂದು ರೀತಿಲಿ ಹೆಸರು ಕರೀತಾರೆ ಅಂತಲೇ ಹೇಳ್ಬೋದು. ಸ್ವಲ್ಪ ಬಿಸಿ ಇರೋ ಕಾರಣಕ್ಕೆ ಸ್ವಲ್ಪ ಬರ್ತಿರಲಿಲ್ಲ, ಹಾಗಾಗಿ ಸ್ವಲ್ಪ ಹಾರೋಕ್ಕೆ ಬಿಟ್ಬಿಟ್ಟು ಈ ಒಂದು ಇದು ಅದರಲ್ಲಿ ಇದು ಸ್ಟೀಲ್ ಪ್ಲೇಟ್ ಆಗಿರೋದ್ರಿಂದ ಸ್ವಲ್ಪ ಹಿಡಿಕೊಳ್ಳುತ್ತೆ. ಸಿಲ್ವರ್ ಪ್ಲೇಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಪೀಸ್ಗಳು ಯಾವ ರೀತಿ ಬರ್ತಾಯಿದೆ ಅಂತ, ತುಂಬ ಚೆನ್ನಾಗಿ ಬರ್ತಾಯಿದೆ. ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ತುಂಬ ಚೆನ್ನಾಗಿ ಈ ಒಂದು ಕರದಂಟು ಮಾಡಿಕೊಂಡು ತಿನ್ಬೋದು ಮನೇಲೇ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಕರ್ಜಿಕಾಯಿ ಮತ್ತು ಬೇರೆ ಬೇರೆ ಸ್ವೀಟ್ ಮಾಡೋದಕ್ಕಿಂತ ಈ ರೀತಿ ಕರದಂಟು ಮಾಡ್ಕೊಂಡು ತಿಂತಿದ್ರೆ ಚಳಿಗಾಲದಲ್ಲಿ ಆರಾಮಾಗಿ ನಾವು ಸ್ವೀಟನ್ನು ಮಾಡ್ಕೋಬೋದು. ಪದೇ ಪದೇ ಹೋಳಿಗೆ, ಗೋಧಿ ಪಾಯಸ ಆ ರೀತಿ ಮಾಡ್ಕೊಳ್ಳೋ ಬದಲು ಈ ರೀತಿ ಪೀಸ್ಗಳನ್ನು ಒಂದಿಷ್ಟು ಮಾಡಿಟ್ಕೊಂಡ್ರೆ ಒಂದು ವಾರ, ಒಂದು 15 ದಿನ ಆದರೂ ತಿನ್ಬೋದು ಆರಾಮಾಗಿ ಇಟ್ಕೊಂಡು. ಬೇಕಿದ್ದರೆ ನಿಮಗೆ ಗಸಗಸೆ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಗಸಗಸೆ ಹಾಕ್ಕೊಂಡಿಲ್ಲ, ಅದು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಬೇಕಿದ್ದರೆ ಹಾಕ್ಕೋಬೋದು, ಮನೇಲಿ ಇತ್ತು ಅಂತಂದರೆ ಹಾಕ್ಕೋಬೋದು. ನನ್ನ ಮನೇಲಿ ಇರಲಿಲ್ಲ, ನಾನು ಹಾಕಿರಲಿಲ್ಲ ಸ್ನೇಹಿತರೆ. ಅದು ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ, ಹಾಗಾಗಿ ನಮ್ಮ ಮನೇಲಿ ಸ್ಟಾಕ್ ಇಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಪೀಸ್ಗಳು ಯಾವ ರೀತಿ ಬರುತ್ತೆ ಅಂತ. ಕ್ರಾಸಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪಲ್ಲಿ ನೀವು ಕಟ್ ಮಾಡಿ ಕರದಂಟನ್ನು ತೆಗಿಬೋದು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೀಸ್ಗಳು ಬರುತ್ತೆ ಅಂತ. ಕಾಣಿಸ್ತಾ ಇದೆಯಾ? ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಪೀಸ್ಗಳು ಬರ್ತಾಯಿದೆ ಮತ್ತು ಅಷ್ಟೇ ನೀಟಾಗಿ ಅಚ್ಚುಕಟ್ಟಾಗಿ ಕರದಂಟನ್ನು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿದ್ದೀವಲ್ವ, ಕೊಬ್ಬರಿ ತುರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನ್ನ ಒಂದು ಹಳ್ಳಿ ಸವಿರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರದ್ದು ವೀಡಿಯೋ ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ರೆಸಿಪಿಗಳು ಬೇಕು ಅಂತಂದ್ರಲ್ಲಿ ಸ್ವೀಟ್ ಆಗಿರ್ಬೋದು ಮತ್ತು ಖಾರ ರೆಸಿಪಿ ಆಗಿರ್ಬೋದು, ಯಾವುದೇ ಒಂದು ರೆಸಿಪಿ ಆದರೂ ನಾನು ಸ್ವಲ್ಪ ತೋರಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ವೀಟಲ್ಲಿ ಈ ಥರ ಪಾಕ ಹಿಡಿದು ಮಾಡೋದ್ರಲ್ಲಿ ಎಲ್ಲ ರೆಸಿಪಿಗಳನ್ನು ಮಾಡ್ಬೋದು.
ಎಲ್ಲ ರೆಸಿಪಿಗಳು ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮಗೆ ಯಾರಿಗೆ ಏನೆಲ್ಲ ರವೆ ಉಂಡಾಗಿರ್ಬೋದು ಪ್ರತಿಯೊಂದು ಬೇಕು ಅಂತಂದರೆ ಆ ಒಂದು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಆದರೆ ನೀವು ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಅಷ್ಟೇ. ಇದರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ, ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.